ಇನ್ನು ಇದೇ ಮಂಗಳವಾರದಿಂದ ಅಂದರೆ 5ನೇ ತಾರೀಕಿಂದ ರಾಜ್ಯ ಸಾರಿಗೆ ಸಂಸ್ಥೆಯ ನೌಕರರು ಮುಷ್ಕರಕ್ಕೆ ಕರೆ ಕೊಟ್ಟಿದ್ದಾರೆ. ಬಸ್ಗಳ ಓಡಾಟ ಇರಲ್ಲ. ಈ ಮುಷ್ಕರಕ್ಕೂ ಮುನ್ನ ನಾಳೆ ಸಿಎಂ ನೇತೃತ್ವದಲ್ಲಿ ಹೈ ವೋಲ್ಟೇಜ್ ಸಭೆಯನ್ನು ಕರೆಯಲಾಗಿದೆ. ಸಾರಿಗೆ ನೌಕರರ ಬೇಡಿಕೆಗಳು ಈಡೇರುತ್ತಾ ಅಥವಾ ಬಸ್ ಬಂದ್ ಆಗುತ್ತಾ ಅನ್ನೋ ಫುಲ್ ಡೀಟೇಲ್ಸ್ ಇಲ್ಲಿದೆ ನೋಡಿ. ಮಂಗಳವಾರದಿಂದ ಸಾರಿಗೆ ಬಸ್ ಬಂದ್ ಕರೆ. ನಾಳೆ ಸಾರಿಗೆ ಸಂಘಟನೆಗಳ ಜೊತೆ ಸಿಎಂ ಸಭೆ. ಸಾರಿಗೆ ನೌಕರರ ಬೇಡಿಕೆಗೆ ಒಪ್ತಾರಾ ಸಿಎಂ? ನಾಡಿದ್ದು ಅಂದ್ರೆ ಮಂಗಳವಾರದಿಂದ ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಆಗ್ರಹಿಸಿ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನಿಗಮಗಳ ಕಾರ್ಮಿಕ ಸಂಘಟನೆಗಳ ಜಂಟಿ ಕ್ರಿಯಾ ಸಮಿತಿ ಬಂದ್ಗೆ ಕರೆ ನೀಡಿದೆ. ರಾಜ್ಯದ 4 ನಿಗಮದ 10,000ಕ್ಕೂ ಹೆಚ್ಚು ಬಸ್ಗಳನ್ನು ನಿಲ್ಲಿಸುವ ಎಚ್ಚರಿಕೆ ಕೊಡಲಾಗಿದೆ. ಈ ಮುಷ್ಕರ ಬಗ್ಗು ಬಡಿಯುವ ನಿಟ್ಟಿನಲ್ಲಿ ಸಾರಿಗೆ ಸಂಘಟನೆಗಳ ಜೊತೆ ಸಿಎಂ ಸಿದ್ದರಾಮಯ್ಯ ನಾಳೆ ಹೈ ವೋಲ್ಟೇಜ್ ಸಭೆ ನಡೆಸಲಿದ್ದಾರೆ. ನಾಳೆ ಬೆಳಗ್ಗೆ 11:45ಕ್ಕೆ ಜಂಟಿ ಕ್ರಿಯಾ ಸಮಿತಿ ಜೊತೆ ಮತ್ತು 12:15ಕ್ಕೆ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನಿಗಮಗಳ ಸಂಘಟನೆ ಹಾಗೂ ಇತರೆ ಸಂಘಟನೆಗಳ ಜೊತೆ ಸಭೆ ನಡೆಸಲಿದ್ದಾರೆ. ಈಗಾಗಲೇ 2 ಸಭೆಗಳನ್ನು ನಡೆಸಿರೋ ಸಿಎಂ ಈ ಸಭೆಯಲ್ಲಿ ಯಾವ ತೀರ್ಮಾನ ತೆಗೆದುಕೊಳ್ಳುತ್ತಾರೆ ಅನ್ನೋದು ಎಲ್ಲರ ಕುತೂಹಲಕ್ಕೆ ಕಾರಣವಾಗಿದೆ. ಇನ್ನು ಜಂಟಿ ಕ್ರಿಯಾ ಸಮಿತಿಯ ಪ್ರಮುಖ ಬೇಡಿಕೆಗಳನ್ನು ನೋಡೋದಾದ್ರೆ ನೌಕರರ ಬೇಡಿಕೆಗಳೇನು? 2025ರಿಂದ 15% ವೇತನ ಹೆಚ್ಚಳ, 38 ತಿಂಗಳ ಬಾಕಿ ಹಣ ಪಾವತಿಸಬೇಕು, 31/12/2023ರಲ್ಲಿನ ಮೂಲ ವೇತನಕ್ಕೆ 25% ಏರಿಕೆ ಮಾಡಿ ವೇತನ ಹೆಚ್ಚಳ. ಈ ಬೇಡಿಕೆಯನ್ನು ಆಗಸ್ಟ್ 4ನೇ ತಾರೀಕಿನ ಸಭೆಯಲ್ಲಿ ಸಿಎಂ ಪೂರೈಸಬೇಕು. ಇಲ್ಲದಿದ್ದರೆ ಮುಷ್ಕರ ಫಿಕ್ಸ್ ಅಂತಾರೆ ಜಂಟಿ ಕ್ರಿಯಾ ಸಮಿತಿಯವರು. ನಮ್ಗೇನು 2 ಬೇಡಿಕೆಗಳಿದೆ, ಆ ಬೇಡಿಕೆಗಳ ಬಗ್ಗೆ ಒಂದು ಸ್ಪಷ್ಟವಾದ ನಿಲುವನ್ನು ಪ್ರಕಟ ಮಾಡಬೇಕಾಗುತ್ತೆ. ಏನು ಮಾನ್ಯ ಮುಖ್ಯಮಂತ್ರಿಗಳು ಒಂದು 17/3/23ರ ಸರ್ಕಾರ ಆದೇಶದ ಬಗ್ಗೆ ಏನು ನಿಲುವು ತೆಗೆದುಕೊಂಡ್ರು ಅದು ನಮಗೆ 32 ತಿಂಗಳ ಅರಿಯಸ್ ಕೊಡಲಿಕ್ಕೆ ಬರೋದಿಲ್ಲ. ಮತ್ತು ಈ ಒಂದು ಮುಂದಿನ ಒಪ್ಪಂದ 1/3/27 ನಂತರ ಜಾರಿಗೆ ಬರ್ತದೆ ಅಂತ ತೀರ್ಮಾನಕ್ಕೆ ಸರ್ಕಾರ ಏನಾದರೂ ನಿಂತುಕೊಂಡ್ರೆ ನಾವು ಆ ಸರ್ಕಾರದ ನಿಲುವನ್ನು ಅಥವಾ ಆ ಒಂದು ತೀರ್ಮಾನಕ್ಕೆ ನಾವು ಬದ್ಧರಾಗಿರೋದಿಲ್ಲ. ಇಂದಿನ ಕಳೆದ 50-60 ವರ್ಷಗಳಿಂದ ಏನು ಅವಿರತವಾಗಿ ನಡ್ಕೊಂಡು ಪದ್ಧತಿ ಇದೆ, ಆ ಪದ್ಧತಿಗೆ ಅನುಗುಣವಾಗಿ ನಮ್ಮ ಬೇಡಿಕೆಯನ್ನು ಪೂರೈಸಿದ್ರೆ ನಾವು ಮುಷ್ಕರದ ಬಗ್ಗೆ ಏನೋ ಒಂದು ಇನ್ನೊಂದು ತೆಗೆದುಕೊಳ್ಬೇಕಾಗತ್ತೆ. ಇಲ್ಲದ ಪಕ್ಷದಲ್ಲಿ ನಮ್ಮ ಬೇಡಿಕೆ ಏನಿದೆ ಆ ಬೇಡಿಕೆಯನ್ನು ಪೂರೈಸದ ಹೋದ ಪಕ್ಷದಲ್ಲಿ 5/8/25ರಂದು ಮುಷ್ಕರ ನಡೆದಂತೂ ಖಂಡಿತ ಮಾತನ್ನು ಸ್ಪಷ್ಟವಾಗಿ ತರ್ತೇನೆ. ಒಟ್ನಲ್ಲಿ ನಾ ಕೊಡೆ ನೀ ಬಿಡೆ ಎನ್ನುವಂತಾಗಿದೆ ಸರ್ಕಾರ ಹಾಗೂ ಸಾರಿಗೆ ನೌಕರರ ಪರಿಸ್ಥಿತಿ. ಬಂದ್ ಭವಿಷ್ಯ ಸಿಎಂ ಸಭೆಯ ಮೇಲೆ ನಿಂತಿದೆ. ಅರುಣಾ ಶಿರಗುಪ್ಪಿ, ಪಬ್ಲಿಕ್ ಟಿವಿ, ಬೆಂಗಳೂರು.